ಕಸ್ತೂರಿಯ ನಾನೇ ಕಳಿಸಿಕೊಟ್ಟದ್ದು. ನೀನೇ ಕಳಿಸಿಕೊಟ್ಟಿದ್ದೆ? ಹೌದೌದೌದು. ನಿನ್ನ ಬಗ್ಗೆ ಭಾರಿ ಪ್ರಚಾರ ಆಯ್ತು ನಮ್ಮೂರಲ್ಲಿ. ಹೌದಾ? ಆ ಯಾವಪ್ಪ ಹಣವಂತ, ಚಲವಂತ, ಗುಣವಂತ, ಊಳಂತ. ನೀನು ನೋಡ್ತಿದ್ಯಾ? ಗುಣವಂತ ಅಷ್ಟೇ ಅಲ್ಲ, ದೊಡ್ಡ ಶ್ರೀಮಂತ ಎಲ್ಲ ಹೇಳೋಣೆ. ನಿಮ್ಮ ಭಾರಿ ಪ್ರಚಾರ ಆಯ್ತು. ಅಷ್ಟೇ ಅಲ್ಲ, ಆಸ್ತಿ ಮನೆಯ ತುಂಬಾ ಐತಂತಿ. ನೋಡಿದ್ರೆ ತುಂಬ ಗೊತ್ತಾಗುದಿಲ್ವಾ? ಇದೆಲ್ಲ ನಾವು ಹೋಗುವ ತನಕ ಇದೆಲ್ಲ ನಮ್ಗೆ, ಎಲ್ಲ ನಮ್ಗೆ, ಬೇರೆ ಕಡೆಗೆ ಎಲ್ಲ ನಮ್ಗೆ. ಅಂದ್ರೆ ನೋಡ್ಬೇಕಲ್ಲ. ವಾಹನ ತುಂಬಾ ಐತಂತಿ ನಿಮ್ಗೆ? ವಾಹನ ತುಂಬಾ ಐತೆ, ಕೆಲವು ಹೋದಲ್ಲ, ಕೆಲವು ತುಂಬಾ ವಾಹನಗಳ ಐತೆ. ಅಷ್ಟು ವಾಹನ ಇತ್ತು. ಎಷ್ಟೇ ವಾಹನ ಇದ್ರು ನಾನು ಯಾರು ಬಂದ್ರು ಈಗ ಅಪಾಯ ಅಪಾಯ. ಹೌದಾ? ಅದಕ್ಕಾಗಿ ನಮ್ಮ ಅಪ್ಪ ಇಲ್ಲಿವರೆಗೆ ಕಳ್ಸೋಳೆ. ಹೌದಾ? ಅವ್ನು ಹೇಗೆ ಏನಂತ ನೋಡ್ಕೊಂಡು ಬಾ ಅಂತ ಇಲ್ಲಿ ತನಕ ಬಂದವನು. ವ್ಯಕ್ತಿಯೊಬ್ಬರನ್ನು ಹೊಗಳಿದಾಗ ಅವ ಹೀಗೆ ಇದ್ದಾನೆ ತಿಳ್ಕೊಳ್ಳಿ ಸಾಧ್ಯ ಇಲ್ಲ. ಹಾಗಾಗಿ ಹೇಳುವ ವಿಷಯ ಕೇಳಿಲ್ವಾ? ಕಣ್ಣಾರೆ ಕಂಡವ ಆಮರ್ಸಿ ಕಾಣ್ತಾನೆ. ಕಣ್ಣಾರ ಕಂಡ್ರು ಪರಮಶಿ ನೋಡ್ಬೇಕು. ಅದೇ ಅದೇ ನೀನ್ ಹೇಳ್ತೀನಿ. ಹೌದಲ್ಲ? ಬಂದಿಲ್ಲ, ಮದುವೆ ಆಗಿತ್ತು ಬಂದವಳ. ಕಲ್ಯಾಣ ನಿನ್ನ ಹೆಸರ ಏನ್ ಚಂದ ನೀನು. ಈ ಹೆಣ್ಣು ಹೌದಲ್ಲ? ವರ್ತನೆ ನೋಡಿದ್ರೆ ಅನುಮಾನ ಕಾಣ್ತದೆ. ಹೊಡಿ ಒಂಬತ್ತಾರೆ ಮದುವೆ ಮಾಡ್ಕೊಂಡ್ರೆ ನಮ್ಮ ಬಚ್ಚು ಹತ್ತರ ಈ ಕೊಂದಡಿಗೆ ಎಲ್ಲೋ ಕಂಡಾಗಿತ್ತಲ್ಲ. ನೀನ್ ಬೇಕು, ನೀನ್ ಬೇಕು. ಏನ್ ಚಂದ ನೀನು. ಚಿನ್ನದ ಚಿನ್ನದ ಗೊಂಬೆಯ ಹಾಗೆ, ಬಣ್ಣದ ಹಕ್ಕಿಯ ಹಾಗೆ, ಬಾಲಿನ ಚುಕ್ಕಿಯ ಹಾಗೆ ಚಂದ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ. ಹಣೆ ಅಂತ ಹೇಳಿದ್ರೆ ಹಣೆಯೇ ಅಲ್ಲ, ಬಂಗಾರದ ಮಣೆ ಅಂತ ಇರಬೇಕಿತ್ತು. ಅದು ಹಾಗಿಲ್ಲ. ನಮ್ಮಲ್ಲಿ ಓಡದ ಶ್ರೀಮಂತರು ನಿಮ್ ಕಡೆ ರೊಟ್ಟಿ ಅದನ್ನ ಅರ್ಥ ನಾಯಿ ತಿನ್ಬಿಟ್ರೆ ಹೇಗಿರ್ತದೆ. ಆ ರೀತಿ ಆಕಾರದಲ್ಲಿ ಹಣೆ ಚಂದ ಚಂದ ಅಂತ ಹೇಳುದು.
ಉಪ್ಪು ಅಂತೇಳಿದ್ರೆ ಕಾಮನ ಕೈಯ ಕಪ್ಪಿಲಿನಂತ ಇರಬೇಕಿತ್ತು. ಅದು ಹಾಗಿಲ್ಲ. ಕೊಡಿಯ ಬಗ್ಗೆ ಕಡು ಜಾಸ್ತಿ ಹಾಕಲ್ಲ, ಉಪ್ಪಿನ ಜಲ್ಲೆ ಹಾಕಿ ಮಾಡಿ ಹೋಗಿದೆ. ಆ ಉಪ್ಪಿನ ಮಧ್ಯೆ ಇಟ್ಟೊಂದು ಒಂದೇ ಒಂದು ಚಿಲ್ಕ ತಿಲ್ಕ ತಿಲ್ಕ ಏನ್ ಚಂದ. ಕಣ್ಣು ಅಂತ ಹೇಳಿ ಕಣ್ಣೇ ಅಲ್ಲ, ಅಜ್ಜಿಯ ಬಚ್ಚಕ್ಕೆ ಸುಪ್ಪೆ ಚಮಟಕ್ಕೆ ಕೊಳ್ತೀನಿ ಹಾಕು. ಹೌದೌದು, ಏನ್ ಸಾಹಿತ್ಯ ಅದಲ್ಲ. ಇಡೀ ಮುಖಕ್ಕೆ ಒಂದೇ ಒಂದು ನಾಸಿಕ್. ಹೌದೌದು, ಏನ್ ಚಂದ. ತುಟಿ ಅಂತ ಹೇಳಿದ್ರೆ ತುಟಿಯೇ ಅಲ್ಲ, ಈ ಗಳಿತಾದ ತೊಂಡೆ ಹಣ್ಣನ್ನ ಯಾರೋ ಪಚಿಕ್ಕ ಮೆಟ್ಟಿ ಆ ರೀತಿ ಆಕಾರ. ಗಲ್ಲ ಅಂತೇಳಿ ಗಲ್ಲವೇ ಅಲ್ಲ, ಅಚ್ಚು ಗಲ್ಲರ ಅಂತಿರಬೇಕಿತ್ತು. ಇದು ಹಾಗಿಲ್ಲ. ಈ ಅಪ್ಪೆ ಮಾಯಿಮಿಡಿ ಉಪ್ಪಿ ಹಾಕಂಗಿರುತ್ತೆ. ಆ ರೀತಿ ಚಿಕ್ಕ ಓಲೆ. ನಿನಗದು ಓಲೆಯಾಗಿ ಕಂಡು ನನ್ನ ಕಲ್ಪನೆ ಹೀಗೆ. ರಾತ್ರಿಯ ಹೊತ್ತಿನಲ್ಲಿ ಈ ದರ್ಲಿ ಗಾಡಿ ಎತ್ತುಗಳಿಗೆ ಅಪಾಯ ಎನ್ನುವ ಕಾರಣಕ್ಕಾಗಿ ನೇತಾಗಿದ ಲಾಟನ್ನು ಹಾಕು. ಹೌದೇ ಹೇಳ್ಕೊಳ್ಳಿ ಹೋಗ್ಬೇಡ, ಮತ್ತೆ ಅದು ಉಳಿಲಿಕ್ಕಿಲ್ಲ. ಮರಿನಾಗನ ಹೆಡೆಯಂತೆ. ಹೌದೌದು. ಹಾಗಾಗಿ ಕಾಲ ವಿಳಂಬ ಸರಿಯಲ್ಲ. ಕರಿಮಾಣಿಕ ಮಾಲೀಕ ಯಾರು ಸಿಕ್ಕಿಬಿಟ್ಟ? ಮತ್ತೆ ನೀವು ಓನಲ್ಲ ಓನಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಒಂದು ವರ್ಷ ತನಕ ಅಲ್ಲ, ನೀನೇನು ಒಂದು ವರ್ಷ ಕಾಯ್ಬೇಕು ಅಂತ ಹೇಳ್ತಿ. ಅದೇನು ಸಮಸ್ಯೆ ಅಲ್ಲ. ಇದ್ದಾಗಿಂದ 51 ಆಗ್ತಲ್ಲ ಎಂತ ಸಾವಿರ ಅಲ್ಲ. ಒಂದು ವರ್ಷದೊಳಗೆ ಮದುವೆ ಆದ್ರೆ ಏನಾಗ್ತದೆ? ವರ್ಷ 50. ಇವಳ ಮದುವೆ ಆಗಕ್ಕೆ ಮುಂದೆ ಈ ಮದುವೆ ಕಳೆಮಣಿ ಕಟ್ಟಿದ ಕೂಡಲೇ ನೀ ಹೆಸರು ಬುಡದಲ್ಲಿ ಮತ್ತೊಂದು ಹೊಸದಾಗಿ 4 ಅಕ್ಷರ ಸೇರಿಸ. ದಿವಂಗತ ಮದುವೆ ಯಾವಪ್ಪ? ಅದು ಬೇಡ, ಅದು ಬೇಡ, ಅದು ಬೇಡ, ಅದು ಬೇಡ. ಅಲ್ಲ, 1 ವರ್ಷ ಬಿಟ್ಟೇ ಬಾ, ಹೋಗು. ಜಾತಕದಲ್ಲಿ ಅದಕ್ಕೆ ಪರಿಹಾರ ಕೇಳಿಲ್ವಾ? ಯಾರು ಯಾರು? ಶ್ರೀನಿವಾಸ ಭಟ್ಟ. ಹಾ ಹಾ. ಯಾವತ್ತು ಯಾರು ಹೇಳ್ತಾರೆ? 1 ವರ್ಷ ತನಕ ಮದುವೆಯಾದ ಗಂಡಿನ ಮನೆಯಲ್ಲೇ ಇರ್ಬೇಕಂತ ಹೇಳೋರು. 1 ವರ್ಷ ತನಕ ಮದುವೆಯಾದ ಗಂಡಿನ ಮನೆಯಲ್ಲೇ ಇರ್ಬೇಕಂತ ಹೇಳೋರು. 1 ವರ್ಷ ತನಕ ಮದುವೆ ಆಗೋ ಗಂಡಿನ ಮನೆಯಲ್ಲೇ ಇರ್ಬೇಕಾ? ಹೌದಪ್ಪ. ಇಂಥ ಕೇಳ್ಪಟ್ಟಿದ್ರೆ ಕೆಲವು ಗಂಡು ಮಕ್ಕಳ ಮದುವೆ ಈಗ ಜಾತಕ ದೋಷ ಇರೋದು ಯಾರಿಗೆ? ಮತ್ತೆ ಗಂಡಂತ ಖರ್ಚು ನೋಡ್ಕೊಳ್ಳೋದು. ಹೌದಲ್ಲ? ಅವ್ರಿಗೊಂದು ಹೌದೇ. ಅಲ್ಲ, ನಾನೀಗ ಖರ್ಚು ಮಾಡೋದಿದ್ರೆ ಯಾರಿಗೆ? ನಾನು ಮದುವೆ ಆಗೋರು ನನ್ನ ಹೆಂಡತಿ ಆಗೋರು ಖರ್ಚು ಮಾಡುವ. ಎಷ್ಟು ಬೇಕಾದ್ರೂ ಖರ್ಚು ಮಾಡುವ. ಹೋಗಿ ಇವಳಿಗೆ ಮಕ್ಕಳಿಗೆ ಅಲ್ವಾ? ಇಷ್ಟು ವರ್ಷ ಆದ್ರೆ ನೀವು ಯಾರ್ಯಾರು ಖರ್ಚು ಮಾಡಿ ಉಂಟಾ? ಅಲ್ಲ, ನೀವು ನಾವೆಲ್ಲ ಒಂದೇ ಲೆಕ್ಕ. ಇವತ್ತು ನೀ ಖರ್ಚು ಮಾಡಿದ್ರೆ ಅದು ಯಾರಿಗೆ? ಯಾರಿಗೆ? ನೀನ್ ಮದುವೆ ಆಗೋದು ಅಲ್ವಾ? ಅಥವಾ ಇನ್ನೊಂದು ಉದಾಹರಣೆ ಕೊಡ. ಹೇಳಿ. ಎಣ್ಣೆಗೆ ಹಾಕಿ ಹಿಂಡಿ ಏನು ಹೋಗ್ತದೆ? ಹಾಲಲ್ಲಿ ಬರ್ತದೆ, ಇದು ಸರಿಯಾದ್ರೂ ಸಿಗ್ತದೆ. ಕಾಯ್ತೆ ಬಂದು ಸಿಗ್ತದೆ. ಕಾಯ್ಬೇಕು. ಹಾಗಿದ್ರೆ ಪರಿಹಾರ ಹೇಗೆ? ಪುಣ್ಯಕ್ಷೇತ್ರಗಳೆಲ್ಲ ಹೋಗ್ಬೇಕಂತ ಹೇಳೋರು. ಪುಣ್ಯಕ್ಷೇತ್ರವ? ಎಲ್ಲಿಗೆ? ಒಂದೆರಡು ಕಡೆ ಅಲ್ಲ. ಸುಬ್ರಹ್ಮಣ್ಯ, ಧರ್ಮಸ್ಥಳ. ಧರ್ಮಸ್ಥಳ ಎಂತ ನಮ್ಮ ಹಣ್ಣು ಸಿದ್ದ? ಧರ್ಮಸ್ಥಳ, ಸುಬ್ರಹ್ಮಣ್ಯ, ತಲಕಾವೇರಿ, ಗೋರ್ನಾಡು, ಅಲ್ಲಿಂದ ಶೃಂಗೇರಿ, ಶೃಂಗೇರಿ ಎಲ್ಲ ಆದ್ಮೇಲೆ ಕೊಲ್ಲೂರಿಗೆ ಹೋಗುದು. ಕೊಲ್ಲೂರೆಲ್ಲ ಆದ್ಮೇಲೆ ನಾವು ಗೋಕರ್ಣಕ್ಕೆ ಹೋಗುದಾ? ಹೋಗುದು ಬೇಡ, ನೀವು ಬಂದ ಮೇಲೆ ಗೋಕರ್ಣ ಆಯ್ತು. ಗೋಕರ್ಣ ಬರ ಯಾರು ಹೇಳ್ತದೆ?
ಹೋಗ್ಕೊಂಡು ಬಂದು ಪಾಪ ಪರಿಹಾರ ಆಗುದಿಲ್ಲ, ನಮ್ಮ ಕಿಶೋರಿದ್ದೆಲ್ಲ ಪರಿಹಾರ ಆಗ್ತದೆ. ಹಾ, ಅಲ್ಲಿ ಎಲ್ಲ ಹೋದಾದ್ಮೇಲೆ ಹಾ. ನಾವು ಯೋಗದ ಕೆಲಸಕ್ಕೆ ಹೋಗೋದು. ಹೋಗುದಿಲ್ಲ ಪಾಪ. ಅಲ್ಲಿ ನಮ್ಮ ಬಳಿ ಹಾ. ಭಾವಚಿತ್ರ ಎಲ್ಲ ತೆಗೆದು ಒಳ್ಳೆ ಕೆಲಸ ಇದು. ಜೋಗಕ್ಕೆ ಹೋಗಿ ಬಂಗಿ ತಕೊಂಡ್ರೆ ಕಡೆ ಭಾವಚಿತ್ರಲ್ಲೇ ಅಂತೇಳಿ ಶಬ್ದ ಇದೆ ಹೋಗ್ತದೆ. ಹೌದೌದು. ಮತ್ತೆ ಹಾ. ಅಲ್ಲೆಲ್ಲ ಆದ್ಮೇಲೆ ಹಾ. ಮನೆಗೆ ಹೋಗುದು ನಾವು ಸಮುದ್ರಕ್ಕೆ. ಸಮುದ್ರಕ್ಕ ಹಾ. ಒಳ್ಳೆ ಕೆಲಸ ಇದೆ. ಯಾವಪ್ಪ ಸರಿ ಉಂಟ ಹಾ ಎಲ್ಲಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದ್ರೆ ಹಾ ಜೋಗಕ್ಕೆ ಹೋಗುದು ಹಾ. ನಲ್ಲೂರಿ ಕಾಲ್ದಾರಿ ಕೆಳಗೆ ಹೋಗುತ್ತೆ ಅಲ್ಲಿಂದ ಅದೇ ಹೋಗ್ಲಿಕ್ಕೆ ಸಮುದ್ರ ಹಾ ಅಲ್ಲಿ ನಿಮ್ಮಿಬ್ಬರ ಕೊನೆಯ ಭಾವಚಿತ್ರ. ಹಾ ಆ ಭಾವಚಿತ್ರವನ್ನು ಮುಂದಿನ ಉದಯವಾಣಿ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟಿಸಲಾಗುವುದು. ಇಂಥ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾರು ಯುವಕರು? ಯಾವಪ್ಪ ಕಲ್ಯಾಣಿ ಇವತ್ತು ಹಳೆ ಮುದುಕಾಯಿ ಇನ್ನು ಮದುವೆ ಆಗ್ಲಿಲ್ಲ ನನಗೆ. ನಿನ್ ಕಲ್ಪನೆ ಹಾಗೆ ಪತ್ರಿಕೆಯಲ್ಲಿ ಬಂದ್ರು ಬರಬಹುದು, ಸತ್ತ ಮೇಲೆ ನಮ್ಗೆ ಗೊತ್ತಾಗುದು ಹೇಗೆ? ಪರೀಕ್ಷೆ ನಾವು ಮೂರೇ ಇದ್ದೇವಲ್ಲ, ಯಾರು ಒಬ್ರು ಓದಿ ಹೇಳ್ತೇವೆ. ಅಲ್ಲ ಒಂದು ಕೆಲಸ ಮಾಡಿ, ಏನು? ನಮಗ್ ಗೊತ್ತಾಗ್ಬೇಕು ಅಂತ ಹೇಳಿಯಾದ್ರೆ 3 ಜನರಲ್ಲಿ ಯಾರು ಒಬ್ರು ತಗೊಂಡು ನಾವು ತೆಲಿಗೆ ಬರೀ ರಜೆ ಬೇಡ. ಬಾಯಿ ತೊಗೊಂಡ್ರಲ್ಲ, ಅದು ಮತ್ತೆ ನಾವು ಹೋಗುದು ಅವ್ರು ಬಯಸ್ತಾರೆ, ಅವ್ರು ಹೋಗುದನ್ನ ನಾವು ಬಯಸ್ಬಾರ್ದು. ಏ ದೇವಪ್ಪ, ಸಮುದ್ರ ನದಿಗೆ ಎಂತ ಕಾರ್ಯಕ್ರಮ? ಸಮುದ್ರ ಮನೆ ಅಂತ ಕೆಲಸ ಅಲ್ಲಿ ವಾಯುವಿಹಾರ. ಯಾವ್ದೇ? ವಾಯುವಾದ ಖುಷಿ ಇಲ್ವಾ? ಅದು ತಂಪಾದ ಗಾಳಿ ಬೀಸ್ತಾ ಉಂಟು. ಹಾ ಅಲ್ಲಿ ಎಲ್ಲ ನಮ್ಮ ಭಾವಚಿತ್ರ ಬಂದು ಎಲ್ಲ ತಗೊಳ್ಳು. ಗಾಳಿ ಬಿಸ ಹಾ. ಅದಕ್ಕೆಂತ ಅಂದ್ರೆ ಅದು ವಾಯುವಿಹಾರ. ಹೌದಾ? ವಾಯುವಾದ ಬಿಸ, ಯಾರು ಹೇಳಕತ್ತೀನಿ? ವಾಯುವಿಹಾರ ಖುಷಿ ಯಾರು? ವಾಯು ವಿಹಾರ. ಇಲ್ಲೇನು ನಿನಗೆ ಆಸೆ ಉಂಟಲ್ವಾ, ಅದನ್ನೆಲ್ಲ ಈಡೇರಿಸ್ತೀನಿ. ಆದ್ರೂ ಒಂದು ಸ್ವಾಮಿ, ಏನು? 1 ವರ್ಷ ಆಗುದೇ ತಡ, ಮದುವೆ ಆಗ್ತದೆ. ಮದುವೆ ಹೇಳ್ತೇನೆ, ಮದುವೆಗೆ ನೀವು ಬರಲೇಬೇಕು. ಇದೇವಪ್ಪ ಬರ್ತೇವಪ್ಪ, ನೀನು ಹೇಳುದು ಹೆಚ್ಚು ನಾವು ಬನ್ನಿ ಬನ್ನಿ. ಬರ್ತೇವೆ. ಯಾವಾಗ ದೇವ ನಿಶ್ಚಯ ಮಾಡಿ ನಮ್ಗೆಲ್ಲ ಒಂದು ಪತ್ರಿಕೆ ಕೊಡು. ಅಲ್ಲ, ಪತ್ರಿಕೆ ಕೊಡ್ತೇವೆ ನಾವು. ನಿಮ್ ಮದುವೆ ಬಂದು ಶುಭ ಹಾರೈಸುತ್ತೇವೆ. ಯಾರಿಗೂ ನಿಮ್ ಮದುವೆ ಆಶೀರ್ವಾದ ಮಾಡಿದ್ರೆ ಯಾರು ಹೇಳಿದ್ರು? ನಾನು ಮದುವೆ ಯಾರದ್ದು? ಇಲ್ಲ ಮತ್ತೆ ಆಶೀರ್ವಾದ ಹುಡುಗರು ಅಂತ ಹೇಳಿದ್ರು. ಇಷ್ಟೆಲ್ಲ ಉಂಟಲ್ಲ ಮನೆ. ಇಷ್ಟೆಲ್ಲ ಉಂಟು ಅಂದ್ರೆ ಮದುವೆ ಉಡುಗೊರೆ ಆಶೀರ್ವಾದ ಯಾಕೋದು? ಯಾಕೆ ಕೇಳಿ, ಮದುವೆ ಆಗುವ ಮೊದಲು 1 ವರ್ಷ ಉಳಿ ಖರ್ಚು ಮಾಡುದಿಲ್ವಾ? ಆ ಖರ್ಚು ಮಾಡಿದ ಹಣ ಬರ್ಬೇಕಾ ಬೇಡವಾ? ಎನ್ನುವ ಕಾರಣಕ್ಕಾಗಿ ಉಡುಗೊರೆ ಆಶೀರ್ವಾದ. ಈ ರೀತಿಯೆಲ್ಲ ಮದುವೆ ಮುಸುಲಿ ಮಾಡುದು. ಹಾ ಹಾ ಆಯ್ತಾ, ಹೇಳಿಕೆ ಕೊಡು, ಖಂಡಿತ ಬರ್ತೇವೆ. ಹಾ. ಅಂದ್ರೆ ಒಂದು ಕೆಲಸ ಮಾಡಿ, ಏನು ನೀರು ದಾರ ಉಂಟ ಮತ್ತೆಲ್ಲ ಹೋಗ್ತೀರಿ? ಮತ್ತೆ ನಿಂಗೆ ಗೊತ್ತಾಗುತ್ತಲ್ವಾ? ಅದಕ್ಕೆ ಭಾಗವಹಿಸಿದ್ರು ಅದನ್ನೇ ಕೈ ಮಾಡಿ ಹಾ ಅಡಿಗೆ ಕೋಣೆಯಲ್ಲಿ ಉಂಟು ಅಲ್ಲಿ ಹೋಗಿ ಹಾ. ಹತ್ರ ಮಾತಾಡ್ಕೊಂಡು ಹಾ 2 ಊಟ ಮಾಡ್ಕೊಂಡು ಹಾ ನೀನೇನಾದ್ರು ನಮ್ಗೆ ಯೋಗಕ್ಕೆಲ್ಲ ಸಿಹಿ ತಿಂಡಿ ಮಾಡಿ ಇದ್ರೆ ಹಾ 2 ತಗೊಂಡು ಹಾ. ಸೀದಾ ಅದೇ ಬರ್ಕೊಂಡು ಹೋಗ್ತಾರೆ. ಅದೇನು ಕೊನೆ ಆಸೆ ಮದುವೆ ಮಾಡ್ಬೇಕು ಅಂತ ಆಸೆ ಏನು? ಮೊದ್ಲೇ ಅಲ್ಲ, ಮೊದಲು ಊಟ ಮಾಡ್ತಾನೆ ಆಸೆ. ಮದುವೆ ಮಾಡ್ಬೇಕು. ಮತ್ತೆ ಊಟ ಮಾಡೋದು ಸಿಗುದಿಲ್ಲ ಅವ್ರೆ. ನಮ್ಗೆ ಗೊತ್ತುಂಟು ನಿಮ್ಮಂತವ್ರಿಗೆ ಬರ್ತೀರ ಅಂತೇಳಿ. ನಮ್ಮ ಮದುವೆ ಮಂಟಪ ಎಲ್ಲಿ ಹುಡುಗಿಯರು ಗೊತ್ತಾ? ಎಲ್ಲಿ? ಹುಡುಗಿ ಕೋಣೆ ಒಳಗೆ ನಮ್ಮ ಮದುವೆ ಮಂಟಪ ಇರೋದು. ಹೇ? ನಮ್ಮನ್ನ ದಾಟ್ಕೊಂಡು ಹೋಗ್ಬೇಕು, ಊಟಕ್ಕೆ ಹೋಗ್ಬೇಕಿದ್ರೆ. ಹೌದಾ? ಬರಲ್ಲ. ಹಾ ಹಾ ವರ್ಷ ಆ ದಿವಸ ಕಾರ್ಯಕ್ರಮ ಇಲ್ಲ. ಆ ದಿವಸ ಕಾರ್ಯಕ್ರಮ ಇಲ್ಲದೆ ಹೋದ್ರೆ ಮಳೆಯೇ ಬರಲ್ಲ ಆ ದಿವಸ. ಹೌದು. ಹೋಗುವ ಹೋಗುವ. ಅಲ್ಲ, ಮೈ ಮುಟ್ಲಿಕ್ಕಿಲ್ಲ. ಮೈ ಮುಟ್ಟಿದ್ರೆ ಗಂಡ ಪಾಠಕ್ಕ. 1 ವರ್ಷ ಯಾವ ಸ್ಪರ್ಶ ಇಲ್ಲ. ಒಂದು ವರ್ಷ. ನಾವು ಬಹಳ ಸಂತೋಷದಲ್ಲಿ ಇದ್ದದ್ದು. ಮದುವೆ ಆಗೋ ಮೊದಲು 1 ವರ್ಷ ನಮ್ಮ ಮನೆಗೆ ಇರ್ತಿಲ್ಲ ಅಂತೇಳಿ. ಮದುವೆ ಆಗೋ ಮೊದಲು ಮೈ ಮುಟ್ಲಿಕ್ಕಿಲ್ಲ ಅಂತಿದ್ದೆ ಅಂತ. ನಾನ್ ಮುಟ್ಬೋದು. ಆ? ನೀವ್ ಮುಟ್ಲಿಕ್ಕಿಲ್ಲ. ಅವತ್ತು ಇದ್ಯಾವ ಜಾತಿ ದೋಷ? ಆ ಬಟ್ ಜಾತ್ರೆ ಹೋದ್ರೆ ಬೇರೆ ಅಂತ ಹೋದ್ರ ನಮ್ಮೂರಲ್ಲಿ ಒಳ್ಳೆ ಪುರ ಹೋಯ್ತು ಗೊತ್ತಾ ಅವ್ರು? ಪೂರ ಹೋಯ್ತಾ? ಪುರೋಹಿತರಲ್ಲಿ ಪುರೋಹಿತರು. ಹೌದಾ? ಒಳ್ಳೆ ಪುರೋಹಿತರು. ಒಳ್ಳೆ ಕೆಲಸ. ನಮಗೆ ಆಗ್ತಾಗ ಅವರೇ ಹೋಗೋರು. ಈಗ ನಾನ್ ಮುಟ್ಲಿಕ್ಕಿಲ್ಲ, ನೀನು ಮುಟ್ಬೋದು. ನಾನು ಹೌದಾ? ಒಂದ್ಸಲ ಮುಟ್ಟೆ. ಹಾಗೆ ಮುಟ್ಟಕ್ಕಿಲ್ರಿ, 1 ವರ್ಷ ತನಕ. ಯಾಕೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಿನಗೆ? ಕನ್ನಡ ಕೈಯಲ್ಲೋ ಕಂಡಾಗಿತ್ತಲ್ಲ ನನಗೆ. ಸಾಯಂಕಾಲ ನಿಮ್ಮ ಸುಳ್ಳಲ್ಲ ಕಲ್ಯಾಣಿ, ಈ ಬಂದವರಿಗೆ ನಾನು ನೋಡ್ತೇನೆ ಇನ್ನು ಭಾರಿ ಅನುಮಾನ ಮಾಡ್ತೀನಿ ನಾನು. ಹಾಗೆ ಅನುಮಾನ ಮಾಡಕತ್ತೀವಿ. ಒಂದು ಕೆಲಸ ಮಾಡ್ಬೇಕು, ಇಂಥ ಅನುಮಾನ ಕೊಡುವ ವ್ಯಕ್ತಿ ಒಟ್ಟಿಗೆ ಮದುವೆ ಆಗಿ ಯಾವ ರೀತಿ ಜೀವನ ಸಾಗಿಸ್ತದೆ? ಭಾರಿ ಕಷ್ಟ ಐತಿ. ಒಂದು ಕೆಲಸ ಮಾಡೋದು ನಮ್ಮನೆ ಹೋಗೋಣ. ನಿಮ್ಮನೆ ಏನ್ ಕೇಳೋದು? ನಿಮ್ಮನೆಗ ನಿಮ್ಮನೆ ಏನ್? ನೀವು ಗಂಡ ಅಂತೀರಿ ಜಗಳ ಮಾಡ್ಕೊಂಡಿದೆ. ಮನೆ ಕೆಲಸ ಜನ ಕರ್ಕೊಂಡ್ರೆ ಒಂದೇ ಬಟ್ಟೆ ನಿಮ್ಮ ಅಗಲಿ ಒಳಗೆ ಯಾರು ಇರ್ತಾರೆ ಮಾರ್ರೆ? ಯಾರು ಹೌದು ಅಗಲೇ ಬೇಡ, ಅವ್ರ ಮನೆಗೆ ಹೋಗ್ಬೇಡ, ಇಲ್ಲಿ ಹೋಗುದು ಬೇಡ, ನಮ್ಮ ಮನೆಗೆ ಹೋಗ. ಒಂದ್ಸಲ ಮುಟ್ಟ ಹಾಗೆ ಮುಟ್ಟಕ್ಕೆ ಹೋಗಲೇ. ಏನ್ ಮಾತಾಡಕತ್ತೀನಿ? ಯಾರು? ಏನ್ ಬರೀ ಅದಕ್ಕೆ ಹೋಗಲೇ. ಬೈ ಬಾಸಿ ಬೈ ಎಂತದ? ನಿನ್ನ ಕತೆ ತಿಂತ ಈ ಎತ್ತಾತ. 1 ವರ್ಷದವ್ರಿಗೆ ಯಾವ ಶಬ್ದ ಇಲ್ಲ. ಅಲ್ಲ, ಜಾತಿಕ ದೋಷ ನಮ್ಗಲ್ಲ, ನೀವೇನ್ ಬರ್ಲಿಲ್ಲ. ಆಮೇಲೆ ಅವಳ ಗ್ರಾಚಾರ ಹಿಡಿದಾಗಿ ನೀವು ಎತ್ಕೊಂಡು ಬರುವಾಗ ಆ ಗಾಳಿ ನಮಗೆ ಬೀಸಿ ನಮ್ಮ ಗ್ರಾಚಾರ ಅನ್ಕೊಂಡು ನಾವೆಲ್ಲ ಹೋಗ್ತಾರೆ. ನಿಮ್ ಗ್ರಾಚಾರ ಹಿಡಿಲಿಕ್ಕೆ ಬಾಕಿ ಉಂಟ ಇನ್ನು. ನಿಮ್ ಗ್ರಾಚಾರ ಹಿಡಿದು ನಿಮ್ಗೆ ಗೊತ್ತಿಲ್ಲ.
ಗ್ರಾಚಾರ ಹಿಡಿದೇ ಇದ್ರೆ ಆ ಅಜಕಾರ ಮೂಲಿಂದ ಇಷ್ಟೊತ್ತಿಗೆ ಇಲ್ಲಿ ಬಂದು ಕೂಗುದು ಬೇಕು ನಿಮಗೆ. ಗ್ರಾಚಾರ ಅಲ್ಲ ಮಾತಾಡ್ತದೆ. ಮಳೆಯನ್ನು ನದಿಯಲ್ಲಿ ಪಾಪದಿಗೆ ಹಾ ಇದು ಬಂದಿನಲ್ಲ ಬೇಕಾ ಯಾವ ಸೋಮ ಹಾಕಿದ್ದು ಹೋಗರಾದ ಯಾವಪ್ಪ ಹೆಣ ಅಂತ ಇರ್ತಾರೆ.